ನಂಗೆ ಸುಮಾರು ಇತ್ತು. ನಂಗೆ ರಜನಿಕಾಂತ್ ಕಾಲ್ಶೀಟ್ ಕೊಟ್ಟಿದ್ದಾನೆ ಗೊತ್ತಾ ನಿಮಗೆ ಫಿಲ್ಮ್ ಮಾಡಲಿಕ್ಕೆ. ಹೌದು. ಆದ್ರೆ ಅದೆಂತ ಕತೆ? 30 ವರ್ಷಕ್ಕೆ 35 ವರ್ಷದ ಕೆಳಗೆ ಯಾವುದೋ ಒಂದು ಘಟನೆಯಲ್ಲಿ ದ್ವಾರಕೀಶ್ ಅವನಿಗೆ ಇದರಲ್ಲಿ ರಜನ್ ಸಿಂಗ್ ಬಾಬುನು ಮಾರುತಿ ಗೊತ್ತಿರ್ಬೇಕು, ವೆಚ್ಚನ್ ಮಾರುತಿ ಗೊತ್ತಲ್ಲ. ಅವ್ರು ಪಿಕ್ಚರ್ ಮಾಡ್ಬೇಕು ಕಾಳಿಂಗ್ ಸರ್ಪ. ಕಾಳಿಂಗ್ ಸರ್ಪ ಶಂಕರ್ನಾಗ್ ಮಾಡೋದಲ್ಲ ಅದು. ಹೇಳೋ ತಮ್ಮಣ್ಣ ತಿಳಿಯೋ ತಿಮ್ಮಣ್ಣ ನನ್ ತಮ್ಮ ನೀನು ನಾನು ನಿಮ್ಮಣ್ಣ. ಕಾಳಿಂಗ್ ಸರ್ಪ ಮಾಡ್ಬೇಕಾಗಿದ್ದೆ ಅವನು ರಜನಿಕಾಂತ್. ಓಕೆ. ಇವ್ರು ಆ ಕಾಲದಲ್ಲಿ ಇವ್ರಿಗೇನು ಅಷ್ಟು ಪರಿಚಯ ಇಲ್ಲ. ನಾನೇ ಕರ್ಕೊಂಡು 25 ಸರ್ ಚೆಕ್ ಕೊಡಿಸು ಯಾರಿಗೆ? ರಜನಿಕಾಂತ್ ಮುಖತ ಮೈಸೂರಿನಲ್ಲೇ ಕುಡಿಯ ಚಕ್ಕುಡಿಯ ಮಾರುತಿಗಳು ಆ ಚೆಕ್ ಬೌನ್ಸ್ ಆಗೋದು. ಮಿಂಚಿನ ಓಟ ಅದು ಸಬ್ಸಿಡಿ, ಅದ್ರ ಹಿನ್ನೆಲೆ ಏನು ಸರ್ ಅದು? ಮಿಂಚಿನ ಓಟ ಸಿನಿಮಾ ಮಾಡ್ದ. ಹೌದು, ಅದು ಬೆಳಗಾಂ ಹಿಂಡ್ರಿಗೆ ಸೂಪರ್ ಹಿಟ್ ಸಿನಿಮಾ ಅಲ್ವಾ? ಸೂಪರ್ ಹಿಟ್ ಆಫ್ಟರ್ ಟ್ಯಾಕ್ಸ್. ಆತ ಈ ರಸ್ತೆಯಲ್ಲಿ ರೋಡ್ ಬ್ಲಾಕ್ ಇದೆ ಅಂದ್ರೆ ಪ್ರತಿಯೊಂದು ರಸ್ತೆಯಲ್ಲೂ ಇದ್ದೇ ಇರುತ್ತೆ. ಅದರಷ್ಟು ಪರೀಕ್ಷೆ ಎಲ್ಲಾದ್ರೂ ಆಗ್ಲೇಬೇಕು. ಹೋಗೋಣ ಹೋಗೋಣ. ಟ್ಯಾಕ್ಸ್ ಫೀ ಏನಂತ ಹೇಳಿದ್ರೆ ಒಂದು ಪಿಕ್ಚರ್ ಮಾಡ್ದ, ತಮ್ಮರಿಬ್ಬರು ಸೇರ್ಕೊಂಡು ಪಿಕ್ಚರ್ ಮಾಡಿದ್ಮೇಲೆ ಅದು ಓಪನ್ಗೆ ತಗೊಳ್ಳಿಲ್ಲ. ಆಗಿನ ಕಾಲ 15 ಲಕ್ಷ ಅನ್ನೋದು ವೆರಿ ಬಿಗ್ ಮನಿ. ಇವತ್ತನ್ನು 7-8 ಕೋಟಿ ರೂಪಾಯಿ. ಬೆಳ್ಳಿ ಮೋಡ ಹತ್ತೊತ್ತ ಬಡತನ ಸೋಡುತ್ತ ಕೋಲು ಮಿಂಚು ನುಂಗುತ್ತ ಬಿಸು ಅಲೆ ಈಜುತ್ತ. ನನಗೆ ಆ ಸಿನಿಮಾ ಇದೆ ಸರ್, ಅಂಬರೀಷ್ದು ಲಾಸ್ಟ್ ಫಿಲ್ಮ್. ನಾವು ಪ್ರೆಸ್ ಮೀಟ್ ಹೋಗಿದ್ವಿ ಐಟ್ರಿಯಾದಲ್ಲಿ. ಅಲ್ಲಿ ನಿಮ್ಮನ್ನ ಯಾವ ರೀತಿ ಮಾತಾಡಿದ್ರೆ ನಿಮ್ಮ ಬಗ್ಗೆ ಅಂಬರೀಷ್ ನನಗೆ ಆಶ್ಚರ್ಯ ಆಗೋಯ್ತು. ನಮ್ಮನೆ ಬೆಳೆಸಿದವ್ರು ಇವನು ಅಂತ ಹೇಳ್ದ. ಅದು ಆ ಮಟ್ಟ ನೋಡ್ಕೊಂಡಿದ್ದ. ಅಂತ ಸಿನಿಮಾ ಹಂಗೇನಾಗಿತ್ತು. ಅಂತ ಸಿನಿಮಾ ಅವನಲ್ಲ ಹೀರೋ, ವಿಷ್ಣುವರ್ಧನ್ ಹೀರೋ. ಅಂತಕ್ಕೆ ವೆಲ್ಕಮ್ ಕನ್ವರ್ ಕುತ್ತೆ ಕನ್ವರ್ ಲಾಲ್ ಬೋಲೋ. ಮತ್ತೆ ಅವನಲ್ಲ ಹೀರೋ. ಓಕೆ. ನಮ್ಮ ಫೋರ್ಸ್ ಇಂದ ಅವನಾಗಿದ್ದು. ಯಾಕೆ ಬದಲಾಯಿತು? ಅದು ವಿಷ್ಣುವರ್ಧನ್ಗೆ ತೆರೆಮರೆ ಬಂದ್ಬಿಟ್ಟು. ಇಲ್ಲ ಅಂದ್ರೆ ಸ್ವಲ್ಪ ನಾನು ಚಂದ ಇವತ್ತು ಇದರಲ್ಲಿ ಮಾಡ್ಬೇಕಂತ ಮಾಡ್ಬಿಡ್ತಿದ್ದೆ. ನಂಗೆ ಸುಮಾರು ಇತ್ತು. ನಂಗೆ ರಜನಿಕಾಂತ್ ಕಾಲ್ಶೀಟ್ ಕೊಟ್ಟಿದ್ದಾನೆ ಗೊತ್ತಾ ನಿಮ್ಗೆ ಫಿಲ್ಮ್ ಮಾಡ್ಲಿಕ್ಕೆ. ಹೌದು. ಅದೆಂತ ಕತೆ? 30 ವರ್ಷಕ್ಕೆ 35 ವರ್ಷದ ಕೆಳಗೆ ಯಾವುದೋ ಒಂದು ಘಟನೆಯಲ್ಲಿ ದ್ವಾರಕೀಶ್ ಅವನಿಗೆ ಇದರಲ್ಲಿ ನನಗೆ ಅದಕ್ಕೆ ಹೇಳ್ಬಿಡ್ತೇನೆ ನೀವು. ರಜನ್ ಸಿಂಗ್ ಬಾಬುನು ಮಾರುತಿ ಗೊತ್ತಿರ್ಬೇಕು, ವೆಚ್ಚನ್ ಮಾರುತಿ ಗೊತ್ತಲ್ಲ. ಗೊತ್ತು. ಅವ್ರು ಪಿಕ್ಚರ್ ಮಾಡ್ಬೇಕಂದ್ರೆ ಕಾಳಿಂಗ್ ಸರ್ಪ. ಕಾಳಿಂಗ್ ಸರ್ಪ ಶಂಕರ್ನಾಗ್ ಮಾಡೋದಲ್ಲ ಅದು. ಕಾಳಿಂಗ್ ಸರ್ಪ ಮಾಡ್ಬೇಕಾಗಿದ್ದೆ ಅವನು ರಜನಿಕಾಂತ್. ಓಕೆ. ಇವ್ರು ಆ ಕಾಲದಲ್ಲಿ ಇವ್ರಿಗೇನು ಅಷ್ಟು ಪರಿಚಯ ಇಲ್ಲ. ನಾನೇ ಕರ್ಕೊಂಡು 25 ಸರ್ ಚೆಕ್ ಕೊಡಿಸು ಯಾರಿಗೆ? ಇವನಿಗೆ ರಜನಿಕಾಂತ್ ಮುಖತ ಓಕೆ. ಮೈಸೂರಿನಲ್ಲೇ ಕುಡಿಯ ಚಕ್ಕುಡಿಯ ಮಾರುತಿಗಳು ಆ ಚೆಕ್ ಬೌನ್ಸ್ ಆಗೋಯ್ತು. ಬೌನ್ಸ್ ಆಗುತ್ತೆ. ಅದೊಂದು ಕತೆ. ಅದ್ರ ಮೊದಲು ಇನ್ನೊಂದು ಕತೆ ಆಗೋದು ನನಗೂ ಅವನಿಗೆ. ಅದು ಹೇಳ್ಕೊಳ್ತಾರ ಕತೆ. ನಾನು ಬರ್ಕೊಟ್ಬಿಟ್ಟು ಅವನು ಚೀಟಿ ಒಳಗೆ. ನಾನು ಅದಕ್ಕೆ ಹೇಳ್ಬಿಡ್ಲೆ. ಅವನು ಮದ್ರಾಸಲ್ಲಿ ಫಿಲ್ಮ್ ಸ್ಟೂಡೆಂಟು. ಹೌದು. ಅಶೋಕ ಇವರೆಲ್ಲ, ಅಶೋಕ್, ರಘುನಂದನ್, ಚಂದ್ರಹಾಸ, ಅದಕ್ಕೆಲ್ಲ ಅಮರ್ ಮುಲ್ಲಾ, ಆಮೇಲೆ ಇನ್ನು ಗುಂಗೂರು ರಾಜೀವ ಎಲ್ಲ. ಚಿರಂಜೀವಿ ಎರಡನೇದು ಬ್ಯಾಚು. ಹೇಮಂತ್ ಚೌಧರಿ ಅದೇ ಬ್ಯಾಚು, ಫಸ್ಟ್ ಬ್ಯಾಚು. ಇವನು ಏನು ಮಾಡ್ತಾನೆ, ಇವನಿಗೆ ಬಾಲಚಂದ್ರ ಒಂದು ಅವಕಾಶ ಕೊಡ್ತಾರೆ. ಯಾಕೆ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವರು ಸ್ಟೂಡೆಂಟ್, ಅವಕಾಶ ಕೊಡ್ತಾರೆ. ಅವಳವರು ತೊಡೋರ ಕತೆ ಅಂತ ಪಿಕ್ಚರ್. ನಾನು ಮದ್ರಾಸ್ ವಿಜಯಚಿತ್ರ ಮ್ಯಾಗಝಿನ್ಗೆ ಹೋಗ್ತಿದ್ದೆ ಎಡಿಟ್ ಮಾಡಕ್ಕೆ. ಇವನಿಗೆ ನಮ್ಮ ರೂಮೇ ಅವನಿಗೆ ವಾಸ. ಯಾರು? ರಜನಿಕಾಂತ್ಗೆ. ಓಕೆ. ಅಂದರೆ ರೂಮ್ ವಾಸ ಅಂದ್ರೆ ರೂಮ್ ಇತ್ತು. ಅದು ಸಂಜೆ ಕಳೆಯುವ ವಾಸ ನಮ್ಮ ಜಾಗ ಬರುವ. ಅವರು ಆಮೇಲೆ ಅವಳವರು ತೊಡೋರ ಕಥೆಯಲ್ಲಿ ಅವನಿಗೆ ಚಾನ್ಸ್ ಕೊಟ್ಟಿದ್ರು. ಇವನು ಅದು ಬೆಟ್ಟದ ಮೇಲೆ ಶಾರ್ಟು ಕಮಲಾಸನ್ ಇದ್ದ. ಇವನು ಏನು ಮಾಡಿದ್ರು ಉಲ್ಟಾ ಹೊಡಿತಾರೆ ಡೈಲಾಗ್. ಮ್ಯಾನ್ ಮಾಡಿದ್ರೆ ಉಲ್ಟಾ ಹೊಡಿತಾರೆ. ಅದು ನಾವೆಲ್ಲ ಕೆಳಗೆ ನಿಂತಿದ್ವಿ. ನಾನು, ಚಂದ್ರಹಾಸ, ಇನ್ನೊಬ್ಬ ನಲ್ಲಿ ಬೆಂಗಳೂರಲ್ಲಿದೆ ನೋಡಿ ಈಗ, ರಘುನಂದನ್ ಕೆಳಗಿದ್ದೀವಿ. ಏನು ಮಾಡ್ದಪ್ಪ ಅಂತ ಅವನು ಬೇವತ್ತಿಗೆ ನಮಗೆ ಬೇವು ಜಾಸ್ತಿ ಆಗುತ್ತೆ. ಅದಾದ ತಕ್ಷಣ ಬಂದ, ಲವ್ ಇವತ್ತು ನಾನು ಎಣ್ಣೆ ಕೊಡಿಸ್ತೀನಿ ನಿನಗೆ, ಟೆನ್ಷನ್ ಮಾಡ್ಕೋಬೇಡ ಅಂತ. ಸ್ವಿಮ್ಮಿಂಗ್ ಪೂಲ್ ಬಂದು ಬಟ್ಟೆಯಲ್ಲೇ ಬಿಟ್ಬಿಟ್ಟು ನಿಂತ್ಕೊಂಡ್ಬಿಟ್ಟ. ಇದು ಹೇಳ್ಬಾರ್ದು, ಹೇಳ್ತಾ ಇದ್ದೆ. ನಾನು ಫೋಟೋನ ತೆಗೆದೆ. ಆಗ ಒಂದು ಶೋಕಿ ಅಲ್ಲ ಸಿನಿಮಾ ತೆಗೆದೆ. ಅದಾದ ತಕ್ಷಣ
ಅವನು ಸೂಪರ್ ಸ್ಟಾರ್ ಆಗ್ಬಿಟ್ಟ. ಹಾಂ ಇಲ್ಲ ನಿಂಗೆ ಒಂದು ಗಿಫ್ಟ್ ಕೊಡ್ತೀನಿ ನೋಡ್ತೀಯ ಅಂದೆ. ಆಗ ಗೊತ್ತಲ್ಲ ಅವ್ನ ಮಾತುಗಳು ಸ್ಪೀಡಲ್ಲಿ ಅದೇನು ಮಾಡ್ದೆ. ಅದಾದ್ಮೇಲೆ ನೋಡ್ಬಿಟ್ಟು ಅಣ್ಣ ನನ್ನ ಏನು ಮಾಡ್ಬೇಕಂತಿದ್ದೆ ನೀನು ಅಂತ. ಅಲ್ಲ ಕಣ, ಇಷ್ಟೊತ್ತು 8 ಗಂಟೆ ಕಾಯಿಸಿದ್ಯಾ ಫೋಟೋ ಓಪನ್ ಮಾಡ್ಬೇಕಾದ್ರೆ, ಏನು ಮಾಡ್ಬೇಕಂತ ಇದೆಯಾ ಅಂದ್ರೆ ಏನು ಮಾಡಬೇಕಾಗಿಲ್ಲಪ್ಪ, ನಾನು ಸತ್ತಿಗೆ ತೊಗೊಂಡೋಗ್ಬಿಟ್ರೆ ನನ್ನ ಸ್ನೇಹಿತ ನೀನು, ನೆಗೆಟಿವ್ ಆ ಫೋಟೋನ ಕೊಡ್ಬಿಡೆ ತಗೋಬ ದಾನ ನಿನಗೆ. ಇವತ್ತು ನೆನಪಿದೆ ಅವನಿಗೆ. ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಕೇಳಿ. ಹೇಳಿ ಸರ್. ಶಶಿಕುಮಾರ್ನ ಕರ್ಕೊಂಡು ಹೋಗ್ತೀನಿ ಅವ್ನ ಮನೆಗೆ ನಾನು. ಯಾರ ರಜನಿಕಾಂತ್ ಮನೆಗೆ. ಹಾಂ ಶಶಿಕಾಂತ್ ಪುಂಗ ಅಂತ ಒಬ್ಬನಲ್ಲ, ಹೌದು, ಅವನು ಶಶಿಕುಮಾರ್ ಜೊತೆನೆ ಇರುತ್ತೆ. ಪುಂಗ ಇನ್ನು ಮಾಯಪ್ಪ ಅಂತ ಒಬ್ಬವನೇ. ಅವ್ನು ರಜನಿಕಾಂತನ ಡ್ರೆಸ್ ಮಾಡ್ಕೊಳ್ಳೋದು, ಕಣ್ಣು ಚುಕ್ಕ ಹಾಕೊಳ್ಳೋದು, ಮೂಗು ಹಾಕೊಳ್ಳೋದು ಅನ್ನೋದು ಎಲ್ಲ ಅವನ ಹಂಗೆ ಮಾಡ್ದ. ಅವನಿಗೆ ಹೇಳಿದೆ, ಅಣ್ಣ ನನ್ನ ಜೀವನದಲ್ಲಿ ಒಂದು ಆಸೆ ಕಾರಣ ಆಯ್ತು ಬಿಡು, ಅದೇನು ದೊಡ್ಡ ವಿಷಯನ ಅಂತೇಳಿ ಕರ್ಕೊಂಡು ಹೋದೆ. ನಾನು ನೆನಪು ಮಾಡ್ಬೇಕು ಅವನು. ಹಿಂಗೆ ಎಂಟ್ರಿ ಆಗ್ತಾ ಇದ್ದೀನಿ. ಅವತ್ತು ಹೊರಗಡೆ ಶಂಕರ್ ಡೈರೆಕ್ಟರ್, ಶಂಕರ್, ವಾಸು, ಪಿ ವಾಸು, ಇನ್ನು 3-4 ಜನ ಕೂತವ್ರೆ. ನಾನು ಇವನು ಶಶಿಕುಮಾರ್ಗೆ ಹೇಳಿದೆ, ಇದು ಔಟ್ ಆಫ್ ಪೊಸಿಷನು, ಮೀಟ್ ಮಾಡೋದೆಲ್ಲ ಬಿಟ್ಬಿಟ್ಟಿದೆ, ಬಂದಿದ್ದೀವಿ, ಒಂದು ಚೀಟಿ ಕೊಟ್ಟು ಕಳ್ಸೋಣ ಅಂತ. ಓಕೆ. ಆಮೇಲೆ ಹೆಂಗೋ ಮಾಡಿ ಒಂದು ಧೈರ್ಯ ಮಾಡಿ ಒಂದು ಚೀಟಿ ಕೊಟ್ಟೆ. ಈ ಥರ ಬಂದಿದ್ದೀವಪ್ಪ, ಬಿಜಿ ಇದ್ರೆ ಪರವಾಗಿಲ್ಲ ಅಂತ ರಾಬಕ್ ಅಂದ್ಬಿಡ್ಬಿಡ ಮೇಲಿಂದ ಕೆಳಗೆ. ಓಕೆ. ಬನ್ನಿ ಎಲ್ಲ ಶಂಕರ್ಗಿಂತ ಕರ್ಕೋತವ್ರೆ. ನಾನಲ್ಲಪ್ಪ ಶಂಕರೆಲ್ಲ ಬಂದಾರೆ. ಅವನು ಒಳಗೆ ಬಂದ ಸರ್, ಅವನು ಭಾರಿ ಕಿಲಾಡಿ, ಅವನು ನೋಡಿದ್ರೆ ಅರ್ಧಂಗೆ ಇದ್ಬಿಡ್ತಾನೆ. ಇನ್ನು ನೀವು ಬಂದಿದ್ರು ಹಿಂಗೆ ಅಂದ್ಬಿಟ್ಟು ಹೊಡ್ತಾನೆ. ಒಳಗೆ ಬಂದು ಕೇಳ್ದ, ಸಾರಿ ಶಂಕರ್ ಎಲ್ಲ ಬಂದ. ಶಂಕರ್ ಗೊತ್ತಲ್ಲ, ಟಾಪ್ ಮೋಸ್ಟ್ ಆಮೇಲೆ ವಾಸು ಇನ್ನೊಂದೆರಡು ಮರ್ತೋಯ್ತು ನನಗೆ. ಬಂದ ತಕ್ಷಣ ಕುಕ್ಕಾರಸಲ್ಲು ಅಂದ, ಕೂತೊಳಗೆ ಕೇಳುವ ಅಂದ. ನನ್ನ ಆತ್ಮಕತೆ ಅದನ್ನೇ ಬರೆದಿರು. ನಾನು ಹಿಂಗೆ ಎಂಟ್ರಿ ಆಗ್ತೀನಿ, ನಮಸ್ಕಾರ ಅಂದೆ. ಎಲ್ಲ ಕೈ ತೆಗೀರಿ ಅಣ್ಣ ಫಸ್ಟು. ನಮಸ್ಕಾರ ನನಗೆ ಇಷ್ಟ ಆಗಲಿಲ್ಲ, ಮಾಮೂಲಿ ಮಾತಾಡಬೇಕು ಅಂತ ಬಂದ. ಶಶಿಕುಮಾರ್ ಬಂದು ಮಾತಾಡ್ದ, ನಿನ್ನ ಜೀವನದಲ್ಲಿ ಏನಾದ್ರು ಫ್ರೆಂಡು ಅಂತ ಮಾಡ್ತಾ ಇರೋಬ್ಬರೇ ಅಂತ ಹೇಳ್ದ. ಇದೇ ಮಾತು ಹೇಳಿದ ಕನ್ನಡದಲ್ಲಿ. ನಾನು ಅದು ಇದು ಮಾತಾಡೋದು, ನನಗೆ ಓಮ್ ಅಂತ ಅವನೇ ಹಾಡಿದ ಒಂದು CD ಕೊಟ್ಟ, ಅದೆಲ್ಲ ಕಳೆದೋಯ್ತು. ಅವನೇ ಆಟೋಗ್ರಾಫ್ ಮಾಡಿಕೊಟ್ಟಿದ್ದ CD, ಓಮ್ ಅಂತೇಳಿ ಆಮೇಲೆ ಹಾಕಿದ್ದ. ಅದನ್ನೇ ತಂದು ಕೊಟ್ಟ. ಅಂಥದ್ದು ಉದಾಹರಣೆ ಬೇಕಾದಷ್ಟಿದೆ ಸರ್, ಬೇಕಾದಷ್ಟಿದೆ. ಈ ಮಿಂಚಿನ ಊಟ ಅದು ಸಬ್ಸಿಡಿ, ಅದ್ರ ಹಿನ್ನೆಲೆ ಏನು ಸರ್ ಅದು? ಮಿಂಚಿನ ಊಟ ಸಿನಿಮಾ ಮಾಡ್ದ. ಹೌದು, ಅದು ಬೆಳಗಾವಿ ಹಿಂಡ್ರಿಗೆ ಸೂಪರ್ ಹಿಟ್ ಸಿನಿಮಾ ಅಲ್ವಾ? ನೋ ಸೂಪರ್ ಹಿಟ್ ಆಫ್ಟರ್ ಟ್ಯಾಕ್ಸ್ ಫ್ರೀ. ಓಕೆ, ಅದೇನು ಟ್ಯಾಕ್ಸ್ ಫ್ರೀ? ಟ್ಯಾಕ್ಸ್ ಫ್ರೀ ಏನಂತ ಹೇಳಿದ್ರೆ ಒಂದು ಪಿಕ್ಚರ್ ಮಾಡ್ದ, ಅಣ್ಣ ತಮ್ಮರಿಬ್ಬರು ದುಡ್ಡು ಸೇರ್ಕೊಂಡು ಪಿಕ್ಚರ್ ಮಾಡಿದ್ಮೇಲೆ ಅದು ಓಪನ್ಗೆ ತಗೊಳ್ಳಿಲ್ಲ. ಆಗಿನ ಕಾಲದಲ್ಲಿ 15 ಲಕ್ಷ ಅನ್ನೋದು ವೆರಿ ಬಿಗ್ ಮನಿ. ಇವತ್ತನ್ನು 7-8 ಕೋಟಿ ರೂಪಾಯಿ ದುಡ್ಡು. ಅಣ್ಣ ಬೈತಾ ಇದ್ದಾನೆ ಅವನಿಗೆ, ಲೋ ಏನು ಹಿಂಗೆ ಮಾಡ್ಬಿಟ್ಟಿದ್ಯಾ ನೀನು, ಸುಮ್ಮನೆ ಪ್ರಾಬ್ಲಮ್, ಮರ್ಯಾದೆಲ್ಲಿ ಕಳೆದುಬಿಟ್ಟೆ ನೀನು. ಆಗ ಅವನು ಶಂಕರ್ನಾಗು ನಾನು ಅರ್ಧ ಕನ್ನಡ, ಅರ್ಧ ಹಿಂದಿ, ಅರ್ಧ ಮರಾಠಿಲಿ ಮಾತಾಡೋದು. ಆಗ ಏನು ಮಾಡೋದು ಬ್ರದರು ಅಂದ. ಏನು ಮಾಡ್ಬಿಡ ಸುಂದರಿ ನೀನು, ನಾನು ಬೆಳಿಗ್ಗೆ ನಿಮ್ಗೆ ಐಡಿಯಾ ಹೇಳ್ತೀನಿ, ನಿಮ್ಮ ಅಣ್ಣಂಗೂ ರೆಡಿ ಮಾಡಿಬಿಡು. ನಿಮ್ಮ ಅಣ್ಣಂಗೆ ನಾನು ಹೇಳೋಕ್ಕಾಗಲ್ಲ. ಮೈಸೂರು ಶೂಟಿಂಗ್ ಯಾವುದೋ ದೊರೆ ಭಗವಾನ್ ಚಂದನ್ದಾಗ ಒಮ್ಮೆ ಯಾವುದೋ ಒಂದು ಇತ್ತಾನ ಆಗಿನ ಕಾಲ ಅಂತ. ಆಯಿತು, ಬೆಳಿಗ್ಗೆ ಹೋಗೋಣ ಅಂತ ಹೇಳಿದ್ರು. ಇವನು ಹೋಗೋಲ್ಲ 10 ಕಡೆ ಪಂಚರ್ ಮಾಡಿಬಿಟ್ಟ ಕಾರ್ಗೆ, ಥಿಯೇಟ್ರ್ ಕಾರ್ಗೆ. ಶಂಕರ್ನಾಗ ಅಪಶಕನ ಇದು ಆಗೋದೇ ಇಲ್ಲ, ಹಂಗೆ ಹಿಂಗೆ ಅಂತ. ನಾನು ಅವೆಲ್ಲ ಇನ್ನು ಕೇಳಲಿಲ್ಲ ಬಿಡಿ. ಹೋಗ್ಬಿಟ್ಟು ಮಲ್ಲೇಶ್ವರನವ್ರ ಮನೆ, ಹೌದು, ಎಸ್, ಮಲ್ಲೇಶ್ವರ ಮನೆ. ಪ್ರಿಯಾ ತೆಂಡೂಲ್ಕರ್ ಅವನು ಮೇಲ್ ರೂಮಲ್ಲಿ ಹೋದ್ರು, ನಾನು ಶಂಕರ್ ಕೆಳಗೆ ಚಾಪೆಲ್ ಮಲಗದು. ಅವರವ ಬದುಕಿದ್ದಾರೆ, ತಾಯಿ ಬದುಕಿದ್ರು. ನಾನು ತಕ್ಷಣ ನೋಡಪ್ಪ ನೀನು 7 ಗಂಟೆಗೆ ಎದ್ದೇಳಬೇಕು, ಒಟ್ಟಿಗೆ ಹೋಗ್ಬೇಕು, ನಿಮ್ಮ ಅಣ್ಣಂಗೆ ಹೇಳ್ಬಿಡು ಅಂತ ಹೇಳ್ದೆ. ಆಯ್ತು ಎದ್ದೇಳಿಸ್ತೀನಿ ಅಂತ ಬಂದು 3 ಜನನೂ ಹೋದ್ವು. ಆಗ ಮುಂಡ್ರಾವ್ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಮಂಗಳೂರಿನವರು, ನಮ್ಮ ತಮ್ಮ ಭಾಳ ಕ್ಲೋಸ್ ಆಗಿ ಪರಿಚಯ ಇದ್ರು. ಓಕೆ, ಅವ್ರ ಮನೆಗೆ ಹೋದ, ಅವ್ರಿಗೇನು ಗೊತ್ತಿಲ್ಲ, ಸಿನಿಮಾದವ್ರು ಬಂದರು ಅಂತೇಳಿ ಅವರು ಹಾರಾಡ್ತಾಯಿದ್ರು. ಅವ್ರು ಸರ್ ಈ ಥರ ಇದೆ, ನಾನು ಪಿಕ್ಚರ್ ಮಾಡಿದ್ದೇನೆ ಮಿಂಚಿನ ಓಟ ಅಂತ, ಅದು ಟ್ಯಾಕ್ಸ್ ಫ್ರೀಗೆ ಅರ್ಹತೆ ಇದೆ.
ಒಂದು ಕೊಡಿ. ಆವತ್ತಿನ ದಿವಸ ಸುದೀಪ್, ಇವತ್ತಿನ ಹಿರಿಯ ದೊಡ್ಡ ನಟ ಸುದೀಪ್ ಅವ್ರ ತಂದೆ ಅವ್ರ ಮನೆಯಲ್ಲಿ ಇದ್ದಿದ್ದು, ಮೊಯ್ಲಿ ಮನೆಯಲ್ಲಿ. ಮೊಯ್ಲಿ ಮನೆಯಲ್ಲಿ. ಓಕೆ. ಅವರೇ ಕಾಫಿ ಕೂಡ ತಂದ್ಕೊಟ್ರು. ಅದಿಲ್ಲ, ಆಮೇಲೆ ಬೆಳವಣಿಗೆ ಬೇಡ, ಅವ್ರಿಗೂ ಇರಿಸುಂಬಿಸ ಆಗೋದು ಇರಲಿ. ಆಮೇಲೆ ನಾನೇ ಬರ್ಕೊಟ್ಟೆ, ಈ ಪಿಕ್ಚರ್ ಈ ಥರ ಸಂದೇಶ ಇದೆ, ದಯವಿಟ್ಟು ಇದಕ್ಕೊಂದು ಟ್ಯಾಕ್ಸ್ ಫ್ರೀ ಕೊಡಬೇಕು ಸರ್ಕಾರ. ಮಾನ್ಯ ಅವರ ಫೈನಾನ್ಸ್ ಮಿನಿಸ್ಟ್ರು. ಸರ್ಕಾರ 3 ದಿವಸ ಆಗಿರೋದು, ಇನ್ನು ಗೌರ್ಮೆಂಟ್ ಮನೇನು ಬಂದಿಲ್ಲ ಅವ್ರಿಗೆ. ಆಮೇಲೆ ಅವ್ರ ಹೆಂಡತಿ ಭಾಳ ಪರಿಚಯ ನನಗೆ, ಮಾಲತಿ ಅವರು ಅಂತ. ಅವರು ಕೊರಿ ಅಂತೇಳಿ ನಾನೇ ಬರ್ಕೊಟ್ಟಿದ್ದ ಲೆಟ್ರ್ನಲ್ಲೇ ಅಲ್ಲಿ ಮಂಜೂರು ಮಾಡಿದ್ರು. ಮಂಜೂರು ಮಾಡಿ, ಸರ್ ನೀವು ಮಂಜೂರು ಮಾಡೋರಾಗಲ್ಲ, ನೀವು ಫೈನಾನ್ಸ್ ಸೆಕ್ರೆಟರಿಗೆ ಹೋಗ್ಬೇಕು, ನೀವು ಹೇಳಬೇಕು ಫೋನ್ ಮಾಡಿ, ಇಲ್ಲ ಮತ್ತೆ ಅವ್ರು ಫೈಲ್ ಬಿಲ್ಡಪ್ ಮಾಡಿ ನಿಮಗೆ ಕಳಿಸ್ತಾರೆ, ಅಷ್ಟು ಥಿಯೇಟ್ರಿಂದ ಪಿಕ್ಚರ್ ಔಟ್ ಆಗುತ್ತೆ. ಇವತ್ತೇ ಆಗಬೇಕು ಅಷ್ಟು ಪಿಕ್ಚರ್ ಔಟ್ ಆಗ್ಬಿಡ್ತಾರಲ್ಲ. ಹೌದೌದು, ಬಿಡ್ತಾರೆ ಸರ್ ಅಂತ ಟೆಕ್ನಿಕಲ್ ವರ್ಡ್ಸಲ್ಲಿ ಯೂಸ್ ಮಾಡಿದೆ. ಆಮೇಲೆ ಹೌದಾ ಅಂತೇಳಿ ಫೈನಾನ್ಸ್ ಸೆಕ್ರೆಟರಿ ಫೋನ್ ಮಾಡಿ ಬರ್ತಾರೆ. ನಾನು ಶಂಕರ್ನ ವಿಧಾನಸೌಧ ಪ್ರತಿ ಆಫೀಸ್ಗೆ ಓಡಾಡಿದ್ದೀವಿ ಅವತ್ತು. ಓಡಾಡಿ ನಾವು ಅದನ್ನು ಟ್ಯಾಕ್ಸ್ ಫಂಡ್ ಎಕ್ಸಿಕ್ಯೂಟ್ ಮಾಡಿಸೋದು. ಎಕ್ಸಿಕ್ಯೂಟ್ ಮಾಡಿಸೋದ್ರಿಂದ ಶಂಕರ್ನಾಗ್, ಅನಂತ್ನಾಗ್ ಇಲ್ಲಿ ಉಳ್ಕೊಂಡ್ರು. ಅದು ಸಾಲದ ಹೊಣೆಯಿಂದ. ಓಕೆ. ಆ ಪಿಕ್ಚರ್ ಜನಕ್ಕೆ ಮುಟ್ತು. ಇದು ನಡೆದ್ರು ಘಟನೆ. ಏನು ಸರ್? ಅನಂತ್ನಾಗ್ ಗೊತ್ತು, ಅನಂತ್ನಾಗ್ ಅದಕ್ಕೆ ಬರೆದಿದ್ದು. ನೀವು ನನಗೆ ನನ್ನ ತಮ್ಮನಿಗೆ ಮಾಡಿ ಸಹಾಯನ ಜೀವನಪ್ಪ ಅಂತ ಬರೆಯಲ್ಲ, ಅದಕ್ಕೆ ಮೆನ್ಷನ್ ಮಾಡಿದ್ದು. ಅವನು ಬರೀತಾನ. ವಂಡರ್ಫುಲ್. ಅಂಥ ಘಟನೆ ಬೇಕಾದಷ್ಟು ಗಣೇಶಣ್ಣ ಸುಮಾರು ನಡೆದೋಯ್ತು. ಎಲ್ಲ ನಡೆದು ಕೆಲವೊಂದು ನೆನಪು ಬರ್ತದೆ, ನೆನಪು ಬರಲ್ಲ ಅಂತ ಉದಾಹರಣೆಗಳು ಬೇಕಾದಷ್ಟಿದೆ. ಈ ರಜನಿಕಾಂತೇ ಬೇಕಾ ನಿಮಗೆ? ಹೌದು, ರಜನಿಕಾಂತೇ ಬೇಕಾ ಹೇಳಿ? ಓಕೆ. ಹಾಗೆ ಮತ್ತೆ ಈಗಿನ ಹುಡುಗರು ಯಾರು, ದರ್ಶನ್ ಅವರೆಲ್ಲ ಮೈಸೂರು. ಈಗಿನ ಹುಡುಗರಿಗೆ ಪರಿಚಯ ಇದ್ರೂ ನಮಗೆ ಮಾತಾಡೋ ಲವಲವಿಕೆ ಬರಲ್ಲ. ಮೊದಲಾಗಿಲ್ಲ. ಇಲ್ಲ, ಮೊದಲು ನಿಮ್ಮ ಕಣ್ಣು ನಮ್ಮನ್ನು ನೋಡ್ತಿತ್ತು. ಹೌದೌದು. ನಿಮ್ಮ ಕಣ್ಣು, ನೀವು ಆರ್ಟಿಸ್ಟು, ನಿಮ್ಮ ಕಣ್ಣು ನಮ್ಮನ್ನು ನೋಡ್ತಿತ್ತು. ಈಗ ಹಾಗಲ್ಲ, ನಮ್ಮ ಕಣ್ಣು ಅವ್ರ ಮೇಲೆ ಬಿದ್ರೆ ಅವ್ರ ಕಣ್ಣು ಬೇರೆ ಕಡೆ ತಿರ್ಗೋಗ್ಬಿಡ್ತಾರೆ. ಅದು ನಿಮಗೂ ಅನುಭವ ಆಗಿದೆ. ನೀವೇನು ಸಣ್ಣವರಲ್ಲ, ನಿಮಗೂ 45 ವರ್ಷ ನಿಮಗೂ ಆಗಿದೆ. ಮೊದಲು ಹಾಗಿರಲ್ಲ. ನಿಮ್ಮ ಕಣ್ಣು ನಮ್ಮನ್ನು ಹುಡುಕ್ತಿದ್ರು. ರಾಜ್ಕುಮಾರ್ ಅಂತ ನಮ್ಮನ್ನು ಹುಡುಕ್ತಿದ್ರು. ಯಾಕೆ ಗಣೇಶ್ ಬಂದಿಲ್ಲ, ಯಾಕೆ ಇವ್ರು ಬಂದಿಲ್ಲ, ಯಾಕೆ ಇವ್ರು ಬಂದಿಲ್ಲ, ಕರೆಕ್ಟ್, ಏನು ಮಾಡಿದಿರಿ, ಇಲ್ಲ ಅದನ್ನ ನಡೆಯಲ್ಲ ಅಂತ ಹೇಳೋ ಕಾಲ ಇವತ್ತು ಆಗಲ್ಲ. ಇಲ್ಲ, ಇವತ್ತು ನಮ್ಮ ಕಣ್ಣು ನಿಮ್ಮ ನಿರಂತರವಾಗಿ 2 ಗಂಟೆಗೂ ನೀವು ನಮ್ಮನ್ನು ನೋಡಲ್ಲ. ದರ್ಶನ್ ಫ್ರೆಂಡ್ಶಿಪ್ ಆಗಿದೆ. ಎಸ್, ಫ್ರೆಂಡ್ಶಿಪ್ ಇಲ್ಲ ಇತ್ತಲ್ಲ. ಅವ್ರ ತಂದೆನೇ ಫ್ರೆಂಡ್ ಅಲ್ಲ ನನಗೆ. ತೂಗುದೀಪ. ಅವ್ರ ತಂದೆ ನಮ್ಮ ಅವರ ಎಲ್ಲ ಬಾಳಿನ ಗೋಳನ್ನು, ಒಳ್ಳೆತನವನ್ನು, ಆಮೇಲೆ ಅವರ ಲಕ್ಸುರಿ ಲೈಫನ್ನು ಎಲ್ಲ ನೋಡಿದವ್ರು ನೀವು? ಹೌದು, ನೋಡಿದ್ವಿ. ಅವ್ರಿಗೆ ತೂಗುದೀಪ ಶ್ರೀನಿವಾಸ ಲಿಮಿಟೆಡ್ ಲೈಫ್ ಸ್ಟೈಲ್. ಒಂದು ಸಂಜೆ ಹೊತ್ತು 2 ಗಂಟೆ ಕಳಿಬೇಕು, ನಮ್ಮ ಹತ್ರ ಒಂದು ಅರ್ಧ ಗಂಟೆ ಮಾತಾಡಬೇಕು, ಓಕೆ, ಆಮೇಲೆ ಮನೆಗೆ ಹೋಗಿ ಮಲಗಬೇಕು. ರಾಜ್ಕುಮಾರ್ ಪಿಕ್ಚರ್ ಕರೆದ್ರೆ ಪಿಕ್ಚರ್ ಮಾಡಬೇಕು, ಅಷ್ಟೇ. ಇವತ್ತು ತೂಗುದೀಪ ಅಂತ ಹೆಸರು ಯಾಕೆ ಬಂತೇಳಿ? ಸಿನಿಮಾದ ಏನು ಸಿನಿಮಾಗೆ? ತೂಗುದೀಪ ಸಿನಿಮಾದಿಂದ ಅದೇ ನಮ್ಮ KSL ಸ್ವಾಮಿ ಅದರಿಂದ ಉಳ್ಕೊಂಡು. ಅದು ಯಾರು ನೆನಪೇ ಮಾಡಲ್ಲ. ಅವನು ಸತ್ತ ಹೋಗಿದಾರ ಇಲ್ಲ ಹೋಗುತ್ತಿಲ್ಲ ಅವ್ರಿಗೆ. ಅಲ್ಲ ಗಣೇಶ? ಹೌದೌದು. ತೂಗುದೀಪ ಅಂತ ಹೆಸರು ಇಟ್ಟವರು ಇವರು KSL ಸ್ವಾಮಿ, ರವಿ. ಅವರು ಡೈರೆಕ್ಟ್ ಮಾಡಿದ ಸಿನಿಮಾ. ಹೌದು, ಇದು ಇಟ್ಟುಕೋ ಅಂತೇಳಿ ಹೇಳಿದ್ದು ಅವರೇ. ಹೌದು. ಯಾಕೋಸ್ಕರ ಅಂತ ಹೇಳಿದ್ರೆ ಅವರು ಕೂಡ ಸಂಜಯ್ ಮಿತ್ರರು ಅವರಿಗೆ. ಓಕೆ. ರವಿ ಮೈಸೂರಿನವ್ರೆ. ಹೌದೌದು, ಸಂಜಯ್ ಮಿತ್ರರು. ಹಾಗಾಗಿ ಅವರು ತೂಗುದೀಪ ಸೀನ ಹೆಸರು ಬ್ರೆಡ್ ಸೀನಾ ಅಂತ. ತೂಗುದೀಪ ಅಲ್ಲ, ಬ್ರೆಡ್ ಸೀನಾ ಬಂದ ಅಂತಲೇ ಕೇಳಿದವ್ರು. ಅದೆಂಥದ್ದು? ಅವ್ರ ಹೆಸರೇ ಬೇಕ್ರಿ ಇತ್ತು ಅವ್ರಿಗೆ. ಓಕೆ ಓಕೆ. ಇಲ್ಲ, ಬೇಕ್ರಿ ಇತ್ತು. ಅವ್ರ ಹೆಸರೇ ಬ್ರೆಡ್ ಅಂತ, ಬ್ರೆಡ್ ಸೀನಾ ಅಂತಲೇ. ಶಂಕರ್ ಸಿಂಗ್, ರಾಜೇಂದ್ರ ಸಿಂಗ್ ಅವ್ರ ತಂದೆ ಪ್ರತಿ ಪಿಕ್ಚರ್ ಸಾಂಗ್ಸ್ ಕೊಡೋರು. ಅವ್ರ ಹೆಸರು ಬ್ರೆಡ್ ಸೀನಾ ಅಂತಾನೆ ಪಿಕ್ಚರ್ ಫೇಮಸ್. ಅಲ್ಲಿ ಇನ್ಸಲ್ಟ್ ಅಲ್ಲ, ಅವ್ರ ಅಂಗಡಿ ಇತ್ತು, ಬ್ರೆಡ್ ಸೀನಾ ಅಂತಾನೆ ಅವ್ರ ಹೆಸರು. ಆಮೇಲೆ ತೂಗುದೀಪ ಆಯ್ತು ಅಷ್ಟೇ. ದರ್ಶನ್
ಯಾರು ದರ್ಶನ್ ಪರಿಚಯ ನಿಮಗೆ ಇದೆ. ಪರಿಚಯ? ಪರಿಚಯ ಇದೆ, ಅದ್ರ ಮಗ ಅಲ್ಲ, ಹಾಂ ಅವ್ರ ಮಗ. ಅವನು ನಮ್ಮ ಹತ್ರ ಇದಕ್ಕೆ ಬಂದಿದ್ದ, ನಾನು ಮೊಲ ಸಾಕ್ತೀನಿ, ಹಾಂ 1,00,000 ಸಾಲ ಕೊಡಿಸಿ ಅಂತ. ಹಾಂ 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 ಆಯ್ತು ಕೊಡ್ಸೋಣಪ್ಪ ಅಂತ ಹೇಳಿದೆ. ಹಾಂ ಅಷ್ಟೊತ್ತಿಗೆ ಬೈ ಚಾನ್ಸ್ ನನಗೆ ಮೆಜೆಸ್ಟಿಕ್ ಸಿನಿಮಾ ಅದೇ ಟೈಮಲ್ಲಿ ಅವನಿಗೆ ಯಾರೋ ಕೊಟ್ಟರು. ಹಾಂ ಅದು ಗೊತ್ತಲ್ಲ, ಅದೇನು ಬದಲಾವಣೆ ಮಾಡ್ತು ಅವನಿಗೆ. ಯಾವುದು ಮೆಜೆಸ್ಟಿಕ್? ಓಕೆ. ಹಾಂ ಮೆಜೆಸ್ಟಿಕ್ ಸಿನಿಮಾ ಬಂತು. ಹೌದೌದು. ಅದು ಅದೇ ಸಮಯ ಅದು ಅದ್ರ ಹಿಂದೆ ಮೊಲ ಸಾಕಾಣಿಕೆ ದುಡ್ಡು ಬೇಕು. ಅದೇ ಸಮಯ ಅದು. ಅದೇ ಸಮಯ. 1 ತಿಂಗಳು 2 ತಿಂಗಳು ಹಿಂದೆ ಬಂದೆ ಮುಂದೆ ಹಾಂ ಮುಂದೆ. ಅವ್ರ ತಾಯಿ ಭಾಳ ಜೋರಲ್ಲ, ಹಾಂ ಭಾಳ ಗಟ್ಟಿಗಿತ್ತೆ, ಹೆಣ್ಣು ಭಾಳ ಗಟ್ಟಿಗಿತ್ತು, ಭಾಳ ಗಟ್ಟಿ, ಖಂಡಿತವಾದ. ಇವತ್ತು ಅವ್ರ ಹಂಗನಲ್ಲಿ ಎಲ್ಲ ನೋಡಿ ಪಾಪ ಅವ್ರು ನನಗೆ. ಹಾಗಾಗಿ ಆಮೇಲೆ ಕಾಲ ಬದಲಾಗೋಯ್ತು. ನಮ್ಮ ತೋಟಕ್ಕೆಲ್ಲ ಹೋಗಿದ್ದೆ, ಹ್ಞೂ ಹ್ಞೂ ಅವನು ಚೆನ್ನಾಗೇ ಮಾತಾಡ್ತೀನಿ, ದೊಡ್ಡ ಸ್ಟಾರ್ ಆದಮೇಲೆ ಮಾತಾಡಿದ್ದೇನೆ, ಬೇಕಾದ ಮಾತಾಡಿದ್ದೇನೆ. ಅದು ಅದೇ ಹೇಳಿದ್ನಲ್ಲ, ನಮ್ಮ ಕಣ್ಣು ನಿಮ್ಮ ಮೇಲೆ ಬಿದ್ದು ನೀವು ನೋಡಿದಾಗ ನಾನು ಯಾಕೆ ನಿಮ್ಮ ಕಣ್ಣು ನೋಡ್ಕೊಂಡು ಹುಡ್ಕೋ ಆಗಿರ್ಬೇಕು ಅಂತ. ಹಾಗೆ ಈಗಿನ ಕಾಲಘಟ್ಟನೆ ಹಂಗೆ, ಕಾಲಘಟ್ಟನೆ ಹಂಗೆ. ಅದು ಏನಕ್ಕೆ ಮಾಡೋಕ್ಕಾಗಲ್ಲ, ಮಾಡಿಗಲ್ಲ. ಏನು ವಿ ಕ್ಯಾನ್ ನಾಳೆ ಇನ್ನೊಂದು ಥರ ಆಗ್ಬೋದು ಅಲ್ವಾ. ನನಗೆ ಆ ಸಿನಿಮಾ ಇದೆ ಸರ್, ಅಂಬರೀಷ್ದು ಲಾಸ್ಟ್ ಫಿಲ್ಮ್. ನಾವು ಪ್ರೆಸ್ ಮೀಟ್ ಹೋಗಿದ್ವಿ ಏಟ್ರಿಯಾದಲ್ಲಿ. ಅಲ್ಲಿ ನಿಮ್ಮನ್ನು ಯಾವ ರೀತಿ ಮಾತಾಡಿದ್ರ ನಿಮ್ಮ ಬಗ್ಗೆ ಅಂಬರೀಷ್, ನನಗೆ ಆಶ್ಚರ್ಯ ಆಗೋಯ್ತು. ನಮ್ಮನೆ ಬೆಳೆಸಿದವ್ರು ಇವನು ಅಂತ ಹೇಳಿ ಪ್ರೆಸ್ ಮೀಟಲ್ಲಿ ಹೇಳ್ದ. ಅದು ಆ ಮಟ್ಟ ನೋಡ್ಕೊಂಡಿದ್ದವನು. ಅಂಥ ಸಿನಿಮಾ ಹಂಗೇನಾಗಿತ್ತು, ಅಂಥ ಸಿನಿಮಾ. ಅವನಲ್ಲ ಹೀರೋ, ವಿಷ್ಣುವರ್ಧನ್ ಹೀರೋ ಅಂತಕ್ಕೆ, ಮತ್ತು ಅವನಲ್ಲ ಹೀರೋ. ಓಕೆ. ನಮ್ಮ ಫೋರ್ಸಿಂದ ಅವನಾಗಿದ್ದು. ಓಹೋ, ಮತ್ತೆ ಯಾಕೆ ಬದಲಾಯಿತು? ಅದು ವಿಷ್ಣುವರ್ಧನ್ಗೆ ಒಂಥರ ಅವ್ರು ಯಾರಷ್ಟ ಮೇಲೆ ಇಟ್ಕೊಂಡೆ ನೋಡಿರೋರು ಯಾವಾಗಲೂ ಸ್ಟಾರ್ ವೈಲಿನಲ್ಲಿ. ಇದನ್ನ ಸ್ಟೆಪ್ ಇಂದು ಸ್ಟೆಪ್ ಆ ಥರ. ಆ ಟೈಮಲ್ಲಿ ಅನಂತರಾವ್ ಅಂತ ಕತೆ ಬರೆದಿದ್ರು ಅವರು, ಹೈದರಾಬಾದ್ನಲ್ಲಿ. ಆಗ ಇವನು ಹಂಗೆ ಶಿಫ್ಟ್ ಆಗಿದ್ದ. ಅಂಥದ್ದು ಬದಲಾವಣೆ ಬೇಕಾದಷ್ಟು ಆಗಿದೆ. ಓಕೆ, ಬೇಕಾದಷ್ಟು ಆಗಿದೆ. ಇಲ್ಲ ಅಂಬರೀಷ್ ಸ್ಟಾರಲ್ಲಿ ಆಗ್ತಿದ್ದ, ವಿಷ್ಣುವರ್ಧನ್ ಮಾಡ್ಬೇಕಲ್ಲ. ಅಲ್ಲ, ಅದು ಕನಸಿದ್ದೇ ವಿಷ್ಣುವರ್ಧನ್ಗೋಸ್ಕರ ಇದ್ದಿದ್ದು. ಯಾಕಂದ್ರೆ ಸ್ಟಾರ್ ಮೇಲೆ ಅಷ್ಟು ಜೋರಾಗಿ ಆಗಿತ್ತಲ್ಲ. ಅಂಬರೀಷ್ ಮಾಮೂಲಿ ಅಂಬರೀಷ್ ಹಾಗೆ ಪಕ್ಕದಲ್ಲಿ ಆ ಮಟ್ಟ ಸ್ಟಾರ್ ವ್ಯಾಲ್ಯೂ, ಆ ಮಟ್ಟಿಗೆ ಸ್ಟಾರ್ ವ್ಯಾಲ್ಯೂ ಇತ್ತು. ಹಾಗೆ ಅಂಬರೀಷ್ ಕೊನೆಯವರೆಗೂ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದೆ ಅಲ್ಲ. ನಮ್ಮ ಹತ್ರ ಅವ್ನು ಜಾಗ ಕೊಡಿಸಿದ್ರು. ನಾನು ಈಗ ಮನೆ ಕಟ್ಟಿದ್ದು. ಎಲ್ಲಿ? ಅವನಲ್ಲ, ಎಲ್ಲಿ ಈಗ ಮನೆ ಕಟ್ಟಿದ್ದು, ಜಾಗ ಕೊಡಿಸ್ತಾನೆ ಕುಮಾರ್. ಎಸ್, ಎಲ್ಲೆಲ್ಲಿ ಮರ್ತೋಯ್ತು. ನಾನು ಬೆಂಗಳೂರಿನಲ್ಲಿ ಮೊದಲು ಹೋದ್ರೆ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ರೂಮ್ ಒಂದು, ನಮಗೆ ಅವನೇ ನಮ್ಗೆ ಆತಿಥ್ಯ. ಓಕೆ, ಅಷ್ಟು ಸ್ಟಾರ್ ಆಗ್ಬಿಟ್ಟಿದ್ದ ಆತಿಥ್ಯ. ನಾವು ಸಂಜೆ ಹೊತ್ತು ಅಲ್ಲಿ ಮಲಗು, ಹಲವು ಸೌಲಭ್ಯಗಳೊಂದಿಗೆ. ಓಕೆ, ನಮ್ಮನ್ನು ಹಂಗೆ ನೋಡ್ಕೊಳ್ವ. MP ಪ್ರಕಾಶ್ ಇದ್ರಲ್ಲ, ಮಿನಿಸ್ಟರ್ ಆಗಿದ್ರು, ಕನ್ನಡ ಸಂಸ್ಕೃತಿ ಮಂತ್ರಿ, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ. ಅವರು ಮಗಳು ಮದುವೆಗೆ ಇನ್ವಿಟೇಷನ್ ಕೊಡೋಕೆ ಬಂದರು ವುಡ್ಲ್ಯಾಂಡ್ಸ್ ಹೋಟ್ಲಿಗೆ. MP ಪ್ರಕಾಶ್ ತುಂಬ ಪರಿಚಯ ನಮಗೆಲ್ಲ ಇತ್ತು, ಎಲ್ಲ ಸಮ ಎಲ್ರಿಗೂ ಪರಿಚಯ ಇದ್ರು, ನಮಗೂ ಚೆನ್ನಾಗಿ ಪರಿಚಯ ಆದರು. ಏನೇ ಇಲ್ಲೇ ಮನೆ ಮಾಡ್ಕೊಂಡಿದ್ದೆ ನಾನು. ಆಗ ನಾನು ಹೇಳಿದೆ, ಸರ್ ಇವನು ಆ ಪದ ಬಳಸೋದು ಬೇಡ, ಈಗ ಇವನು ಅಂಥವನು ಸರ್, ಇವನಿಗೆ ಗೊತ್ತಿಲ್ಲ, ಒಂದು ಸೈಟ್ ಕೊಡಿಸಿ ಸರ್. ಆಗ ಸೈಟ್ ತುಂಬ ಸುಲಭ, BDNL ತಗೋ. ಓಕೆ ಓಕೆ, ಆಯ್ತು ಕುಮಾರ್ ಲೆಟ್ರ್ ಬರ್ಕೊಂಡು ಬಂದ್ಬಿಡಿ ಅಂತೇಳಿ ಇವನ್ನ ಕರ್ಕೊಂಡು ಹೋದವು. ನಾವು ಸೈಟ್ ಎಲ್ಲ ನಂದೇ ಹ್ಯಾಂಡ್ ರೈಟರ್ಗೆ ಬರೆದು ರಾಮಕೃಷ್ಣ ಅಲ್ಲೇ ಸ್ಯಾಂಕ್ಷನ್ ಮಾಡಿ BDA ಕಮಿಷನ್ಗೆ ಫೋನ್ ಮಾಡಿ ಈ ಸೈಟ್ ತೊಗೊಂಡಿದ್ದು. ಪಕ್ಕದ ಸೈಟ್ 8 ಲಕ್ಷಕ್ಕೆ ಮಾರಾಟ ಆಯಿತು. ಪಕ್ಕದ್ದು ನಾವು ತಗೊಂಬಿಡೋ ಇದ್ದಾನೆ 8 ಲಕ್ಷಕ್ಕೆ. 8 ಲಕ್ಷ ಗೊತ್ತಲ್ಲ ಭಾಷೆ ಉಪಯೋಗಿಸ, ಅದೆಲ್ಲ ಉಪಯೋಗಿಸ್ಕೊಂಡು ಬಿಟ್ಬಿಡ. ಕೊನೆಯ ತಂಗಳು ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ದೆ. ಅಯ್ಯೋ, ಇದು ತಗೊಳ್ಳೋ ಅಂಬರೀಷ ಹೆಂಗೂ ನಿಂಗೆ ಕೊಟ್ಟಿದ್ದಾರೆ. ಸೊ ಇದು ಪುಕ್ಸಾಟಿ ಸೈಟ್ ನಿಮಗೆ. 2 ಲಕ್ಷ 3 ಲಕ್ಷ ಯಾರು ಕೊಟ್ಟಾರೆ? ಹೌದು, ತಗೊಳ್ಳೋ ಇದೆ. ನಾನು 8 ಲಕ್ಷ ಅಂದೇಳು, ಅದನ್ನ ತೊಗೊಳಕ್ಕಾಗಲ್ಲ. ಈಗ 10 ಕೋಟಿ ಇರ್ಬೋದು. ಅದು ಭಾಳ ನೆನಪು ಮಾಡ್ಕೊಂಡು. ಇನ್ನೊಂದು ತಿಳ್ಕೊಳ್ಳಿ, ಅಂಬರೀಷನಿಗೆ ಹೋಗಿದ್ರಲ್ಲ ನಾನು. ಹೌದು, ಅಂಬರೀಷ್ ಮೇಲೆ ಫೋಟೋ ಐತೆ ಅವನ ತಾಯಿದು ಒಂದು, ಗೊತ್ತಾ? ಅದು ನಾನು ತೆಗೆದಿದ್ದು. ಓಕೆ, ಅದನ್ನೀಗ ಸುಮಲತಾ ಬಿಲ್ಡಿಂಗ್ ಕಟ್ಟಿದಾಗ ತೆಗೆದುಬಿಟ್ಟು ಅಂಬರೀಷ್ ನಂದೇ ಫೋಟೋ ಹಾಕೊಂಡ್ರು. ದಟ್ ಫೋಟೋ ಶಾಟ್ ಬೈ ಮೀ.
ಅದನ್ನು ದೊಡ್ಡ ಮಾಡ್ಕರ್ದು ನಾನೇ ಫ್ರೇಮ್ ಆಗಿ ತೊಗೊಂಡೋಗಿ ಕೊಟ್ಟಿದ್ದು. ಹಾಂ ಹಾಂ ಅವ್ರ ತಾಯಿ ಭಾರಿ ಸೌಭಾಗ್ಯವತೆ. ಓಕೆ. ಎಲ್ಲಿ ಹುಡುಗಿದ್ರು ಎಂತ ಎಲ್ಲಿ ನೆನಪಿ ಅವೆಲ್ಲ ಈಗ ನೆನಪು ಬರಲ್ವಾ ಅವನಿಗೆ. ಆಗ ಅಂಬರೀಷ್ ಅದನ್ನು ಭಾಳ ದಿವಸ ನೆನಪು ಮಾಡ್ಕೊಂಡ. ಹಾಂ ಹಾಂ ನನಗೆ ಒಂದೇ ನೋವು ಅಂತ ಹೇಳಿದ್ರೆ ಅವನು ಕೊನೆ ಪಿಕ್ಚರ್ ಶೂಟಿಂಗ್ ಕೇರಳ ಕರೆದ. ಹಾಂ ನಾನು ಹೋಗಲಿಲ್ಲ, ಉಡಾಫೆ ಮಾಡಿದೆ. ಹೋಗ್ಬೇಕಾಗಿತ್ತು, ಕೊನೆಯ ಶೂಟಿಂಗು ನೋಡ್ಬೋದಾಗಿತ್ತು. ನಾನು ಫಸ್ಟ್ ಡೇ ಶೂಟಿಂಗು ನೋಡಿದ್ದೀನಿ. ಅಮರ್ನಾಥ್ ಅಂತ ಪಿಕ್ಚರ್ ಮಾಡಿಸೋರು ನಾವೇ. ಹಾಂ 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 ಅಮರ್ನ ಫಸ್ಟ್ ಹೀರೋ ಹೌದೌದು. ಅವನ ಹೆಸರು ಒರಿಜಿನಲ್ ಹೆಸರು ಅಮರ್ನಾಥ್ ಅಂತ. ನಜರೇ ನಾರಾಯಣ ಅಂತೇಳಿ ಹಾಂ ಹಾಂ ಅವರು ಸಿನಿಮಾದ ಬ್ಲೌಸ್ ಹೊಲಿತಾರೆ. ಹಾಂ ಹಾಂ ಬ್ಲೌಸು. ಓಕೆ. ನಾನು ಬೆಂಗಳೂರಿನಲ್ಲಿ ಮೋತಿ ಮಾರ್ಟ್ ಹೋಟ್ಲ್ ಇದೆಯಲ್ಲ, ಹಾಂ ಸ್ವಲ್ಪ ಮೇಲೆ ಹೋದ ಇಂಡಿಯಾ ಬುಕ್ ಹೌಸಲ್ಲ ಇತ್ತು ಕೇಳಿದ್ರು. ಹೌದು. ಹಾಂ ಅದೇ ಕೆಳಗೆ ಅವನ ಅಂಗಡಿ. ಹಾಂ ಅವನ್ನ ಉತ್ತೇಜನ ಮಾಡಿ ಪ್ರೊಡ್ಯೂಸರ್ ಮಾಡಿದ್ ನಾವು. ಉತ್ತೇಜನ ಓಕೆ ಮಾಡಿ ಮಣಿ ಮುರುಗನ್ ಅಂತ ಒಬ್ಬ ಇದ್ದ, ಹೌದು white and white ಮಾಡೋನು. ಎಸ್ ಎಸ್ ಮಾಡೋನು. ಹಾಂ ಅವನು ಯಾಕೆ ಮಾಡಿದ್ವು, ನಮ್ಮ ಮಾತು ಕೇಳ್ತಾನೆ ಅಂತ ಅವನು ಡೈರೆಕ್ಟರ್ ಮಾಡಿದ್ವು. ಹಾಂ 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 ನಮ್ಮ ಮಾತು ಕೇಳ್ತಾನೆ ಅಂತ ಅವ್ನು ಡೈರೆಕ್ಟ್ ಮಾಡಿದ್ದು. ಮಾಡಿಸ್ ರಿಲೀಸ್ ಮಾಡಿಸೋದು. ಹಾಂ ಅವತ್ತೆಲ್ಲ ಸ್ಟಾರ್ ಎಲ್ಲ ಕಟ್ಟಿದ್ದಲ್ಲ ನಾವೇ. ಒಂದು ಕಟೌಟು ಪಟೌಟು ಎಲ್ಲ ಓಕೆ. ಹಿಂಗೆ ನಿಂತ್ಕೊಂಡು ನೋಡುವ ನಾನಾ ಇದು ಅಂತ. ಫಸ್ಟ್ ಪಿಕ್ಚರ್ ಗಣೇಶನ ಅಮರ್ನಾಥ್. ಹಾಂ ಫಸ್ಟ್ ಪಿಕ್ಚರ್ ಹಿಂಗೆ ನಿಂತ್ಕೊಂಡು ನೋಡುವ. ಹಾಂ ನೀನೇ ಕಣ. ಅಲ್ಲ, ನಮಗೂ ಒಂದು ಸ್ನೇಹಿತ ಅಲ್ವಾ, ಅದೇ ಸ್ನೇಹಿತ ಅಲ್ವಾ, ಹಂಗೆ ನಿಂತ್ಕೊಳ್ಳೋ. ನೀನೇ ಕಣ ದೊಡ್ಡ ನಟ ಆಯ್ತಾ ಕಣ ನೀನು ಅಂತ ಹೇಳ. ಹಂಗೆ ಅವ್ನು ಎಂದೂ ಮಾತ್ರ ಅದೇ ಮಾತು ಇಟ್ಕೊಂಡಿದ್ನಲ್ಲ ಸರ್. ಅಲ್ವಾ? ಅವ್ರಿಗೆ ಇವ್ರು ಬೈಕೊಂಡೇ ಜೀವನ ಮಾಡ್ಕೊಂಡು. ಅದು ಬೈಯದಿದ್ರೆ ಆಗಲ್ಲ ಯಾರಿಗೂ. ಅವ್ರು ಸುಮ್ಮನೆ ಇದ್ರೆ ಏನೋ ಸಂಶಯ. ನನಗೆ ತುಂಬಾ ಸ್ನೇಹಿತರು ಅವರು. ನಾವು ನಮ್ಮ ಒತ್ತಾಯಕ್ಕೋಸ್ಕರ ಮೈಸೂರು ಮನೆ ಮಾಡಿದ್ದು. ಹಾಂ 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 ಅವ್ರು ಏನಂತ ಹೇಳಿದ್ರೆ ಮೈಸೂರಿನಲ್ಲಿ ಮನೆ ಮಾಡಿದ್ದು, ವಿಜಯನಗರ ಮನೆ ಮಾಡಿದ್ದಾರೆ, ಸ್ವಂತ ಮನೆ ಮಾಡಿದ್ದಾರೆ. ನಮ್ಮ ಒತ್ತಾಯಕ್ಕೇನು ಮೈಸೂರು, ನಾನು ಇಲ್ಲೇ ಇರಬೇಕು, ಇಲ್ಲೇ ಕಳಿಬೇಕು, ಇಲ್ಲೇ ಜೀವ ಬಿಡ್ತೀನಿ ಅಂತಲ್ಲ, ಅಲ್ಲ. ಹಾಂ ಇಲ್ಲೇ ಕಳಿಬೇಕಂತ ಬಂದವರು ಅವರು. ಹಾಗೆ ಒಂದು ಆಮೇಲೆ ವಾಕ್ ಮಾಡಬೇಕು, ಜೊತೆಯಲ್ಲಿ ನೀವು ಇರ್ತಿರಲ್ಲ, ಇರ್ತೀನಿ ಅಮ್ಮ ಅಂತ ಹೇಳಿದ್ವಿ ನಾವು. ಹಾಗೆ ನಮಗೇನು ತುಂಬ ಏನು ಮರ್ಯಾದೆ ಕೂಡ ಕೆಲವು ಭಾಳ ಅಂಥದ್ದೇನಿರಲಿಲ್ಲ. ಮಾಮೂಲಿ ಹಿಂಗೆ ಕೂತ್ರು ಮಾತಾಡೋದು. ಒಂಥರ ಕೊನೆಗೆ ಭಾರಿ ಸೌಮ್ಯ ಆಗ್ಬಿಟ್ರು ಅವರು. ಒಂಥರ ಸನ್ಯಾಸಿಜಿ, ಒಂಥರ ಅದು ಏನೋ ಒಳಗಿನ ಗೊತ್ತಿಲ್ಲ, ಆ ಥರ ಆದರು ಅವರು. ಆ ಥರ ಆದರು. ಇಲ್ಲೇ ಅವ್ರ ಮೊದಲನೇ ಹೆಣ ನೋಡಿದಾನೆ ನಾನು. ಇಲ್ಲೇ ಹಾಸ್ಪಿಟ್ಲು. ಓಕೆ. ಇಲ್ಲಿಂದ 100 ಅಡಿ ಇಲ್ಲ. ಓಕೆ. ಇದು ವಿಕ್ರಮ್ ಹಾಸ್ಪಿಟ್ಲ್.